ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಅಂತ ಆಗ್ತಾ ಇರೋದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ ಅನ್ನೋ ವಿಷಯ. ಚರ್ಚೆ ಆಯಿತು, ಸುದ್ದಿ ನಾವು ಹಾಕಿದ್ವಿ. ಆದರೆ ನಿನ್ನೆ ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ಮಾಡಿದ್ರು ರಾತ್ರಿ. ಅದರಲ್ಲಿ ಬಾಯಿ ಬಿಟ್ಟು ಹೇಳಲಿಲ್ಲ, ಬಟ್ ಅವರ ಮಾತುಗಳು ಒಂಥರ ಹಿಂಟ್ ಕೊಡೋ ಹಂಗಿದ್ವು. ನನಗೆ ಮಾಹಿತಿ ಬಂದಿದೆ, ಡೌಟು ನನಗೆ ಅನ್ನೋ ಥರ. ಇವತ್ತು ಮಾಧ್ಯಮಗಳಿಗೆ ಮಾತನಾಡಿದ್ದನ್ನು ಕೇಳಿಸಿಕೊಳ್ತಾ ಇದ್ದರೆ ಅವರು ಯದುವೀರರ ಬಗ್ಗೆನೂ ಮಾತಾಡಿದ್ರು. ಅರಮನೆಯಲ್ಲಿರೋರು, ಎ ಸಿ ರೂಮ್ನಲ್ಲಿರೋರು, ಜನ ರಾತ್ರೋರಾತ್ರಿ ಫೋನ್ ಮಾಡ್ತಾರೆ, ನೀವು ಬರೋಕ್ಕಾಗತ್ತಾ, ಪ್ರತಾಪ್ ಸಿಂಹ ಬದಲು ಮಹಾರಾಜ ಯದುವೀರರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವ ಮಾಹಿತಿ ಇದೆ. ಒಂದ್ಸಲ ಕೇಳಿಸ್ಕೊಂಬಿಡಿ ಪ್ರತಾಪ್ ಏನೇನು ಮಾತಾಡಿದ್ದಾರೆ ಅಂತ. ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ. ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿರುವಂಥ 25 ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ? ಹಿಂದುತ್ವದ ಕಮಿಟ್ಮೆಂಟ್ ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ, ಸಿದ್ದರಾಮಯ್ಯನವರು ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವವನು, ಖಂಡಿಸಿರುವವನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ. ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ, ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ, 10 ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದೀನಲ್ಲ, ಇದು ನನ್ನ ದೌರ್ಬಲ್ಯನ? ನಮ್ಮ ಕೇಂದ್ರದ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ. ಕಳೆದ 10 ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ. ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ, ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ಅನುಮಾನ ಬೇಡ. ಒಂದು ವೇಳೆ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದರೆ ಅದನ್ನೂ ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನು ಮಾಡ್ತೀನಿ, ಅವ್ರನ್ನ ಸ್ವಾಗತಿಸ್ತೀನಿ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೀನಿ. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದ್ರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನ ಸ್ವಾಗತಿಸಲೇಬೇಕಾಗುತ್ತೆ. ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಬಹಳಷ್ಟು ವಾದ ವಿವಾದಗಳು, ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ. ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂತಹ ಅರಮನೆಯ ಒಳಗಡೆ ಹಾದು ಹೋಗುತ್ತೆ. ಈಗ ಹೊಸ ಪೈಪ್ಲೈನ್ ಹಾಕಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ. ಈಗ ಮಹಾರಾಜರೇ ಜನಪ್ರತಿನಿಧಿಯಾಗಿ ಪಕ್ಷದ ಕಾರ್ಯಕರ್ತರಾಗಿ ಬರೋದ್ರಿಂದ ಅಲ್ಲಿ ಪೈಪ್ಲೈನ್ ಹಾಕಕ್ಕೆ ಬಿಡ್ತಾರೆ. ಆಗ ಚಾಮುಂಡಿ ಬೆಟ್ಟಕ್ಕೆ ಕುಡಿಯೋ ನೀರನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ. ಈಗ ಅವರು ಪ್ರಜೆಯ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನು ಕೂಡ ವೆಕೇಟ್ ಮಾಡಿಸಿ ಒಬ್ಬ ಯೋಗ್ಯ ವ್ಯಕ್ತಿ ಆಗಿರುವಂತಹ, ಆದರ್ಶ ವ್ಯಕ್ತಿ ಆಗಿರುವಂತಹ ರಾಜೇಂದ್ರ ಶ್ರೀಗಳಿಗೆ ಅವರ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರ್ ಅವರೇ ಮುಂದಾಗ್ತಾರೆ. ಈಗ ಪ್ರಜೆಗಳ ಪ್ರತಿನಿಧಿ ಆದ್ಮೇಲೆ ಪ್ರಜೆಗಳ ನೋವಿಗೆ, ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ಅರಮನೆಯಲ್ಲಿ ಆರಾಮಾಗಿರುವಂತಹ ವ್ಯಕ್ತಿ ಈ ರೈತ ವಿರೋಧಿ, ಜನ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದ್ರೆ ಅವರಿಗೆ ಈ ಅರಮನೆಯ ವೈಭೋಗ ಬೇಕಾಗಿಲ್ಲ, ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ. ಇಲ್ಲಿ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ದು ವ್ಯವಹಾರಗಳು ಬರ್ತವೆ, ಅಲ್ಲೇನೋ ಒಂದು ಕಾರ್ಯಕರ್ತರಿಗೆ ತೊಂದರೆ ಆಗುತ್ತೆ. ಅಲ್ಲಿಗೆ ಮೈಸೂರು ಮಹಾರಾಜರಿಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಕಾಲ್ ಮಾಡಿ ಅವರನ್ನು ಬಿಡಿಸುವಂತ ಕೆಲಸವನ್ನು ಮಾಡ್ತಾರೆ. ಇಷ್ಟಕ್ಕೆಲ್ಲ ಅವರು ಸಿದ್ಧರಾಗಿದ್ದಾರೆ ಅಂತಂದ್ಮೇಲೆ ಈ ರೀತಿ ಅಂದ್ರೆ ಸುಖದ ಸುಪ್ಪತ್ತಿಕೆನಲ್ಲಿರುವಂತವರು ಜನರ ಭವಣೆಯನ್ನು ಹಂಚಿಕೊಳ್ಳಿಕ್ಕೆ ಅವ್ರ ಜೊತೆ ಇರ್ತೀವಿ ಅಂತ ಬಂದಾಗ ಖಂಡಿತ ಸ್ವಾಗತ ಮಾಡಲೇಬೇಕು. ಪ್ರತಿ ವಾಕ್ಯವೂ, ಪ್ರತಿ ಶಬ್ದವೂ ಒಂದು ರೀತಿ ಟಾಂಟ್ ರೀತಿಯಲ್ಲಿತ್ತು. ಮಹಾರಾಜರು ಜನರ ಮಧ್ಯದಲ್ಲಿ ಬಂದು ನಿಂತ್ಕೊಳ್ತಾರ ಅನ್ನುವಂಥದ್ದು. ಇದಾದ ನಂತರ ಈ ಎಲೆಕ್ಷನ್ ಆಫೀಸಿನ ಉದ್ಘಾಟನೆಗೆ ಹೋದರು. ಅಲ್ಲೂ ಒಂದು ರೀತಿ ಇದೇ ಹಿಂಟ್ ಕೊಡುವ ರೀತಿಯಲ್ಲೇ ಮಾತಾಡಿದ್ರು. ಯಾರು ಸಂಸದರಾಗಿ ಬರ್ತಾರೋ ಗೊತ್ತಿಲ್ಲ ಅನ್ನೋ ಥರ. ಅದನ್ನು ಕೇಳಿಸ್ಕೊಳ್ಳಿ. ಇನ್ನು ಮುಂದೆನೂ ಕೂಡ ನಿಮ್ಮ ಜೊತೆ ಇರ್ತೀನಿ. ನಾನು ಪಲಾಯನವಾದಿ ಅಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ. 10 ವರ್ಷ ನನಗೋಸ್ಕರ ಕೆಲಸ ಮಾಡಿದಿರಿ. ನಿಮ್ಮ ಕಷ್ಟ ಮುಂದಿನ ದಿನವೂ ಇರ್ತೀನಿ. ನಾನು ಒಬ್ಬ ಮನುಷ್ಯನ ಹಾಳು ಮಾಡಬೇಕು ಅಂತಂದ್ರೆ ಅವನ ಬಗ್ಗೆ ಕಾಸ್ಟಿಂಗ್ ಅವನ ಭ್ರಷ್ಟ ಅನ್ನೋದು, ಅವನು ಸರಿ ಇಲ್ಲ ಅನ್ನೋದು. ದಯವಿಟ್ಟು ಮುಂದಿನ ದಿನದಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ಅಥವಾ ನಾನೇ ಬರ್ತಾರೋ ಗೊತ್ತಿಲ್ಲ. ಇವತ್ತು ನನಗೆ ಟಿಕೆಟ್ ಕೊಟ್ಟರೆ ನಾ ಹೇಳ್ತೀನಿ ನಿಮಗೆ, ನಾನು 2 ರಿಂದ 3 ಲಕ್ಷ ಮಾರ್ಗದಲ್ಲಿ ಗೆಲ್ತೀನಿ. ಮೈಸೂರು ಭಾಗದಲ್ಲಿ ನಾನು ಕೊಟ್ಕೊಂಡು ಹೇಳಿ ಬಯಸ್ತೀನಿ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರಾದರೂ ಒಬ್ಬ ತೊಡೆ ತಟ್ಟಿದ್ರೆ
ಯಾರೋ ಒಬ್ಬ ಹೇಳಿಕೆ ಕೊಟ್ಟಿದ್ರೆ ಅದು ಒಂದೇ ಪ್ರತಾಪ್ ಸಿಂಹ ಹಳೆ ಮೈಸೂರು ಭಾಗದಲ್ಲಿ ಯಾರ ಕೈ ದಮ್ಮು ಇಲ್ಲ ತಿಳ್ಕೊಳ್ಳಿ. ಒಂದು ಹೇಳಿಕೆ ಕೊಡಿಸ್ಬಿಡಿ ನೋಡೋಣ, ಸಿದ್ದರಾಮಯ್ಯವ್ರಿಗಿಂತ ಒಂದು ಹೇಳಿಕೆ ಕೊಡಿಸ್ಬಿಡಿ ಯಾರೊಬ್ಬ ಈ ಭಾಗದಲ್ಲಿ ಇರುವಂಥ ಲೀಡ್ಗಳ ಹತ್ರ ಹೊಡೆ ನಡುಗುತ್ತೆ. ಆದರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ, ಯಾರು ಬೇಸರ ಮಾಡ್ಕೊಳ್ಬೇಡಿ, ಭಯಂಕರ ಗಟ್ಟಿಪಿಂಡ ನನ್ನದು, ಫೈಟ್ ಮಾಡೋ ಕೆಪಾಸಿಟಿ ಇದೆ, ನಾನು ಜರ್ನಲಿಸ್ಟ್ ಆದರೂ. ಇನ್ನು ಈ ಟಿಕೆಟ್ ಡೌಟು ಪ್ರತಾಪ್ಗೆ ಅನ್ನುವಂಥ ಮಾತು ಬಂದ ದಿವಸ ಅವರು ಹೇಳಿಕೆ ಕೊಡುವಾಗ ಒಂದು ಮಾತಂದಿದ್ರು ಅವರು, ನಾನು ಗೆದ್ದರೆ ಮೈಸೂರಿನಿಂದ ನಾನು ಗೆದ್ದರೆ ಸಿದ್ದರಾಮಯ್ಯನವರು ಕುರ್ಚಿ ಅಲ್ಲಾಡುತ್ತೆ ಅಂತ. ಸಿದ್ದರಾಮಯ್ಯನವರು ತವರು ಜಿಲ್ಲೆ, ಅದು ಒಬ್ಬ ಮುಖ್ಯಮಂತ್ರಿಗೂ ಪ್ರತಿಷ್ಠೆ ಅದು. ಈಗ ಜನ ಆಡ್ಕೋತಾರೆ, ತಮ್ಮ ಜಿಲ್ಲೆಯಲ್ಲಿ ತಾವು ಗೆಲ್ಲೋದಕ್ಕಾಗಲಿಲ್ಲ, ರಾಜ್ಯ ಏನು ಪಾಪ್ಯುಲರ್ ಲೀಡರ್ ಹೆಂಗೆ ಇತ್ಯಾದಿ ಇತ್ಯಾದಿ ಜನ ಆಡ್ಕೋತಾರೆ. ಆ ಅರ್ಥದಲ್ಲಿ ಪ್ರತಾಪ್ ಸಿಂಹ ಅವರು ಹೇಳಿದರು. ಅದಕ್ಕೆ ಇವತ್ತು ವ್ಯಂಗ್ಯದ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಹಜ, ಅವ್ರಿಗೂ ಅನಿಸುತ್ತೆ, ನಾನು ಗೆದ್ದರೆ ನಿಮ್ಮ ಕುರ್ಚಿ ಅಲ್ಲಾಡುತ್ತೆ ಅಂದಿದ್ದ, ಈಗ ಅವನಿಗೆ ಟಿಕೆಟ್ ಸಿಗೋ ಡೌಟ್ ಆಗಿದೆ ನೋಡಿ ಅಂತ ಹೆಸರು ಕೆಡಿಸ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅಂತ. ಇಬ್ಬರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಪ್ರತಾಪ್ ಸಿಂಹ ರೂಲರ್ ಅಲ್ಲ, ಪ್ರತಾಪ್ ಸಿಂಹ ಕೆಲಸದವನು, ಕೆಲಸಗಾರ. ಮೈಸೂರು ಜನ ನೋಡಿದ್ದಾರೆ ರೂಲರ್ಸ್ನು ಕೂಡ, ಆದರೆ ಮೈಸೂರು ಜನಕ್ಕೆ ಬೇಕಾಗಿರೋದು ಕೆಲಸಗಾರನ್ನ ಅವರು ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ. ಒಬ್ಬ ಸಾಮಾನ್ಯ ಪತ್ರಕರ್ತನನ್ನ 2 ಸಾರಿ ಸಂಸದ ಮಾಡಿದೆ ಈ ಪಕ್ಷ. ಕಾಂಗ್ರೆಸ್ನವರಿಗೆ 135 ಸೀಟನ್ನು ಗೆದ್ದಿರುವಂತ ಕಾಂಗ್ರೆಸ್ಸಿಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಕ್ಯಾಂಡಿಡೇಟ್ ಹುಡ್ಕಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಪ್ರತಾಪ್ ಸಿಂಹನ ಶಕ್ತಿನ ತೋರಿಸುತ್ತೆ, ಅವನು ಎಷ್ಟು ಫಾರ್ಮಿಡಬಲ್ ಕ್ಯಾಂಡಿಡೇಟ್ ಅನ್ನೋದನ್ನು ತೋರಿಸುತ್ತೆ. ಈ ಭಾಗದಲ್ಲಿ ಪ್ರತಾಪ್ ಸಿಂಹನ ಸೋಲ್ಸಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಅಂತ ಗೊತ್ತಿದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಪಕ್ಷ ಯಾಕೆ ಹೋಗುತ್ತೇನ್ರಿ? ಬಿಜೆಪಿಯವರು ಪ್ರತಾಪ್ ಸಿಂಹ ಹೆಸರು ಕೆಡಿಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ, 2 ಸಾರಿ MP ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಳ್ಳಾಡಲೇ ಇಲ್ಲ. ಬಿಜೆಪಿಯವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು ಬಿಜೆಪಿ ಸೋಲಿಸ್ಬೇಕು. ಪ್ರಶ್ನೆ ಅಲ್ಲವೇ ಅಲ್ಲ, ಅದೇ ಪ್ರಶ್ನೆ. ಈಗ ಪ್ರತಾಪ್ ಸಿಂಹ ಒಬ್ಬ ಒಕ್ಕಲಿಗರ ವಿರುದ್ಧ ಕುರುಬ ಕ್ಯಾಂಡಿಡೇಟ್ ಕೊಟ್ಟರೆ ಹೆಂಗೆ, OBC ಕ್ಯಾಂಡಿಡೇಟ್ ಕೊಡಬೇಕಾ ಚರ್ಚೆ ಆಗ್ತಾ ಇತ್ತು. ಈಗ ಯದುವೀರರು ಕ್ಯಾಂಡಿಡೇಟ್ ಆಗಿ ಬಂದರೆ, BJP ಕ್ಯಾಂಡಿಡೇಟ್ ಆಗಿ ಬಂದರೆ ಡೆಫಿನೆಟ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ಪಾಲಿಟಿಕ್ಸೇ ಡೈನಮಿಸಮ್ ಅಲ್ವಾ? ಕಾಂಗ್ರೆಸ್ನಿಂದ ಒಬ್ಬ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿತಾರೆ, ಯಾರು ಸ್ಪರ್ಧೆ ಮಾಡ್ತಾರೆ ವಿರುದ್ಧ ಅನ್ನೋದು ಪ್ರಶ್ನೆನೇ ಇಲ್ಲ, ಅನ್ನೋದೆಲ್ಲ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.